ತಂದೆ ಸತ್ತ ಕೆಲವೇ ಗಂಟೆಗಳಲ್ಲಿ ಕಣ್ಣೀರು ಒರೆಸ್ಕೊಂಡು ಆ ಹುಡುಗ ಬ್ಯಾಟ್ ಹಿಡಿದು ಮೈದಾನಕ್ಕೆ ಹೋದ. ಇಡೀ ಜಗತ್ತೇ ಇವನ ಹುಚ್ಚಾಟ ನೋಡಿ ದಂಗಾಗಿ ನಿಂತಿದೆ. ತಂದೆ ಸತ್ತಾಗ ಯಾರಾದರೂ ಆಟ ಆಡ್ತಾರಾ ಅಂತ ಜನ ಆಡಿಕೊಂಡ್ರು. ಆದರೆ ಅವತ್ತು ನಡೆದ ಆ ಘಟನೆ ಇವತ್ತು ಆ ಹುಡುಗನನ್ನು ಜಗತ್ತಿನ ರಾಜನನ್ನಾಗಿ ಮಾಡಿದೆ. ಆ ಹುಡುಗ ಬೇರೆ ಯಾರೂ ಅಲ್ಲ, ದಿ ಕಿಂಗ್ ವಿರಾಟ್ ಕೊಹ್ಲಿ. ನಮಸ್ಕಾರ ಗೆಳೆಯರೆ. ನಮ್ಮ ಈ ಬದುಕಿನ ಕಥೆಯಲ್ಲಿ ಇಂದು ನಾನು ಕೇವಲ ಒಬ್ಬ ಕ್ರಿಕೆಟರ್ ಬಗ್ಗೆ ಹೇಳ್ತಾ ಇಲ್ಲ. ಜೀವನದಲ್ಲಿ ಸಾವು, ನೋವು, ಜವಾಬ್ದಾರಿಗಳು ಒಟ್ಟಿಗೆ ಬಿದ್ದಾಗ ಒಬ್ಬ ಮನುಷ್ಯ ಹೇಗೆ ಉಕ್ಕಿನ ಮನುಷ್ಯನಾಗ್ತಾನೆ ಅನ್ನೋದನ್ನು ಹೇಳ್ತೀನಿ. ನಾವು ಇಂದು ನೋಡುವ ಅಗ್ರೆಸಿವ್ ರನ್ ಮಿಷಿನ್ ವಿರಾಟ್ ಕೊಹ್ಲಿ ಹಿಂದೆ 2006ರ ಒಂದು ಕರಾಳ ಕಣ್ಣೀರಿನ ರಾತ್ರಿಯ ಕತೆ ಅಡಗಿದೆ. ಈ ಕತೆ ನಿಮ್ಮ ನೋವನ್ನು ಶಕ್ತಿಯನ್ನಾಗಿ ಬದಲಾಯಿಸುತ್ತೆ. ವಿರಾಟ್ ಬಾಲ್ಯದಿಂದಲೂ ತುಂಬಾ ಸಾಮಾನ್ಯ ಮಿಡಲ್ ಕ್ಲಾಸ್ ಹುಡುಗ. ಅವರಿಗೆ ಕ್ರಿಕೆಟ್ ಅಂದರೆ ಉಸಿರು. ಆದರೆ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಮನೆಯಲ್ಲಿ ಒಂದು ದೊಡ್ಡ ಕನಸು ಕಾಣೋದು ಎಷ್ಟು ಕಷ್ಟ ಅಲ್ವಾ? ಪ್ರತಿದಿನ ಬೆಳಗ್ಗೆ ಎದ್ದು ಸ್ಕೂಟರ್ ಮೇಲೆ ಕೂರಿಸ್ಕೊಂಡು ಮಗನನ್ನು ಪ್ರಾಕ್ಟೀಸ್ಗೆ ಕರ್ಕೊಂಡು ಹೋಗ್ತಿದ್ರು ಅವ್ರ ತಂದೆ ಪ್ರೇಮ್ ಕೊಹ್ಲಿ. ಮಗನಿಗೆ ಒಳ್ಳೆ ಬ್ಯಾಟ್ ಕೊಡಿಸ್ಬೇಕು, ಒಳ್ಳೆ ಶೂ ಕೊಡಿಸ್ಬೇಕು ಅಂತ ಆ ತಂದೆ ಪಡುತ್ತಿದ್ದ ಕಷ್ಟ ವಿರಾಟ್ಗೆ ಗೊತ್ತಿತ್ತು. ನನ್ನ ಮಗ ಒಂದಲ್ಲ ಒಂದು ದಿನ ದೇಶಕ್ಕಾಗಿ ಆಡ್ತಾನೆ ಅನ್ನೋದು ಆ ತಂದೆಯ ಅತಿ ದೊಡ್ಡ ಕನಸಾಗಿತ್ತು. ವಿರಾಟ್ ಕೂಡ ತನ್ನ ತಂದೆಗೆ ಮಾತು ಕೊಟ್ಟಿದ್ದ, ಅಪ್ಪ ನಾನು ಖಂಡಿತ ನಿಮಗಾಗಿ ಇಂಡಿಯಾ ಕ್ಯಾಪ್ ಆಗ್ತೀನಿ ಅಂತ. ಇಬ್ಬರ ನಡುವೆ ಒಂದು ಅದ್ಭುತವಾದ ಎಮೋಷ್ನಲ್ ಬಾಂಡಿಂಗ್ ಇತ್ತು. ಆದರೆ ಸಮಯ ಯಾವಾಗಲೂ ನಾವು ಅಂದ್ಕೊಂಡಂತೆ ಇರಲ್ಲ. ಡಿಸೆಂಬರ್ 18, 2006 ಕರ್ನಾಟಕ ಮತ್ತು ದೆಹಲಿ ನಡುವೆ ರಣಜಿ ಮ್ಯಾಚ್ ನಡೀತಿತ್ತು. ವಿರಾಟ್ ಆಗ ಕೇವಲ 18 ವರ್ಷದ ಯುವಕ. ಆ ಮ್ಯಾಚ್ ಅವನ ಭವಿಷ್ಯಕ್ಕೆ ಬಹಳ ಮುಖ್ಯವಾಗಿತ್ತು. ಆದರೆ ಆ ರಾತ್ರಿ 3 ಗಂಟೆಗೆ ಒಂದು ಬರಸಿಡಿಲು ಬಡಿಯಿತು. ವಿರಾಟ್ ತಂದೆಗೆ ಹಾರ್ಟ್ ಅಟ್ಯಾಕ್ ಆಯಿತು. ಆಸ್ಪತ್ರೆಗೆ ಸೇರಿಸುವ ಮುನ್ನವೇ ವಿರಾಟ್ಗೆ ಶಕ್ತಿ ತುಂಬುತ್ತಿದ್ದ ಆ ತಂದೆ ಪ್ರಾಣ ಬಿಟ್ಟಿದ್ರು. ಒಂದು ಕಡೆ ತಂದೆಯ ಬಾಡಿ, ಮನೆಯಲ್ಲಿ ಸಂಬಂಧಿಕರ ಗೋಳಾಟ, ವಿರಾಟ್ ಕಣ್ಣಲ್ಲಿ ನೀರು ನಿಲ್ಲುತ್ತಿಲ್ಲ. ಇನ್ನೊಂದು ಕಡೆ ವಿರಾಟ್ ಆಡುತ್ತಿದ್ದ ದೆಹಲಿ ತಂಡ ಸೋಲಿನ ಸುಳಿಯಲ್ಲಿತ್ತು. ಮರುದಿನ ಬೆಳಿಗ್ಗೆ ಅವನು ಬ್ಯಾಟಿಂಗ್ ಮಾಡಲೇಬೇಕಿತ್ತು. 18 ವರ್ಷದ ಹುಡುಗ ತಂದೆ ಸತ್ತ ದುಃಖದಲ್ಲಿ ಕುಸಿದು ಹೋಗ್ತಾನೆ ಅಂತಲೇ ಎಲ್ಲರೂ ಅಂದ್ಕೊಂಡಿದ್ರು. ಆದರೆ ಬೆಳಗಾಗುತ್ತಿದ್ದಂತೆ ವಿರಾಟ್ ಕಣ್ಣೀರು ಒರೆಸ್ಕೊಂಡ್ರು. ಯಾರಿಗೂ ಏನೂ ಹೇಳಲಿಲ್ಲ. ತನ್ನ ಕಿಟ್ ಬ್ಯಾಗ್ ಹೆಗಲಿಗೆ ಹಾಕಿಕೊಂಡು ನೇರವಾಗಿ ಫಿರೋಜ್ ಶಾ ಕೋಟ್ಲಾ ಮೈದಾನಕ್ಕೆ ಬಂದು ನಿಂತರು. ಡ್ರೆಸ್ಸಿಂಗ್ ರೂಮ್ನಲ್ಲಿ ಪ್ರತಿಯೊಬ್ಬರೂ ಶಾಕ್. ಯಾಕೆ ಗೊತ್ತಾ ಅವರು ಮೈದಾನಕ್ಕೆ ಬಂದಿತ್ತು? ನಾನು ಇಂದು ಮನೆಯಲ್ಲಿ ಅಳುತ್ತಾ ಕೂತ್ರೆ ನನ್ನ ತಂದೆಯ ಕನಸಿಗೆ ದ್ರೋಹ ಮಾಡಿದಂತೆ. ಅವರು ನನ್ನನ್ನು ಮೈದಾನದಲ್ಲಿ ನೋಡಬೇಕು ಅಂತ ಕನಸು ಕಂಡವರು. ನನ್ನ ಆಟವನ್ನು ಅವರು ಮೇಲಿನಿಂದಲಾದರೂ ನೋಡಲಿ ಅಂತ ವಿರಾಟ್ ನಿರ್ಧರಿಸಿದ್ರು. ಆ ದಿನ ವಿರಾಟ್ ಕೇವಲ ಬ್ಯಾಟಿಂಗ್ ಮಾಡಲಿಲ್ಲ. ತನ್ನ ನೋವನ್ನು, ತನ್ನ ದುಃಖವನ್ನು, ತನ್ನ ಸಿಟ್ಟನ್ನು ಪ್ರತಿಯೊಂದು ಬಾಲ್ ಮೇಲೂ ತೀರಿಸಿಕೊಂಡ್ರು. ಕಣ್ಣಲ್ಲಿ ನೀರು ಸುರಿಯುತ್ತಿತ್ತು. ಎದೆಯಲ್ಲಿ ತಂದೆ ಸತ್ತ ನೋವಿತ್ತು. ಆದರೆ ಬ್ಯಾಟಿಂಗ್ನಲ್ಲಿ ಆ ಫೋಕಸ್ ಕಮ್ಮಿ ಆಗಿರಲಿಲ್ಲ. ಅಂದು ಅವರು 90 ರನ್ ಬಾರಿಸಿ ತನ್ನ ತಂಡವನ್ನು ಸೋಲಿನಿಂದ ಪಾರು ಮಾಡಿದರು. ಔಟ್ ಆಗಿ ಡ್ರೆಸ್ಸಿಂಗ್ ರೂಮ್ಗೆ ವಾಪಸ್ ಬಂದಾಗ ಗ್ಲೌಸ್ ಎಸೆದು ಒಂಟಿಯಾಗಿ ಕೂತು ಬಿಕ್ಕಿ ಬಿಕ್ಕಿ ಹತ್ತಿದ್ರು. ಆದರೆ ಗೆಳೆಯರೆ, ಅವತ್ತು ಡ್ರೆಸ್ಸಿಂಗ್ ರೂಮ್ನಲ್ಲಿ ಹತ್ತಿದ್ದು ಕೇವಲ ಒಬ್ಬ 18 ವರ್ಷದ ಹುಡುಗ. ಆದರೆ ಆ ಕಣ್ಣೀರಿಂದ ಎದ್ದು ಬಂದದ್ದು ಜಗತ್ತು ನೋಡಿದ ಕಿಂಗ್ ಕೊಹ್ಲಿ. ಆ ಘಟನೆ ಅವರಿಗೆ ಜೀವನದ ಅತಿದೊಡ್ಡ ಪಾಠ ಕಲಿಸಿತ್ತು. ಯಾವುದೇ ಪರಿಸ್ಥಿತಿ ಇರಲಿ, ಎಷ್ಟೇ ನೋವಿರಲಿ, ನಿನ್ನ ಗುರಿ ಮತ್ತು ನಿನ್ನ ಕರ್ತವ್ಯದ ಮುಂದೆ ಬೇರೆ ಯಾವುದೂ ದೊಡ್ಡದಲ್ಲ ಅನ್ನೋ ಮೈಂಡ್ಸೆಟ್ ಅವತ್ತೇ ಶುರುವಾಗಿತ್ತು. ಆ ನೋವಿನ ಬೆಂಕಿ ಅವರನ್ನು ಸುಡಲಿಲ್ಲ, ಬದಲಾಗಿ ಅಪ್ಪಟ ಚಿನ್ನವನ್ನಾಗಿ ಮಾಡ್ತು. ಮುಂದೆ ಅದೇ ಹುಡುಗ ಟೀಮ್ ಇಂಡಿಯಾಕ್ಕೆ ಸೆಲೆಕ್ಟ್ ಆದ. ವಿಶ್ವಕಪ್ ಎತ್ತಿ ಹಿಡಿದ್ರು. ಭಾರತದ ಅತ್ಯಂತ ಯಶಸ್ವಿ ಕ್ಯಾಪ್ಟನ್ ಆದರು. ಇಂದು ಜಗತ್ತಿನ ಮೂಲೆ ಮೂಲೆಯಲ್ಲೂ ವಿರಾಟ್ ಕೊಹ್ಲಿ ಅಂದರೆ ಎದ್ದು ನಿಂತು ಸಲಾಂ ಹೊಡಿತಾರೆ. ಅಂದರೆ ಅದಕ್ಕೆ ಕಾರಣ ಆ ಕರಾಳ ರಾತ್ರಿಯಲ್ಲಿ ಅವರು ತೆಗೆದುಕೊಂಡ ಆ ಕಠಿಣ ನಿರ್ಧಾರ. ಇದು ಕೇವಲ ವಿರಾಟ್ ಅವರ ಕಥೆಯಲ್ಲ, ಇದು ಪ್ರತಿಯೊಬ್ಬರ ಬದುಕಿನ ಕತೆ. ಇದರಿಂದ ನಾವು ಕಲಿಬೇಕಾಗಿರೋ ಪ್ರಮುಖ ಪಾಠಗಳು: ನೋವನ್ನು ಶಕ್ತಿಯನ್ನಾಗಿ ಮಾಡಿಕೊಳ್ಳಿ. ಕಷ್ಟ ಬಂದಾಗ, ಪ್ರೀತಿ ಪಾತ್ರರನ್ನು ಕಳೆದುಕೊಂಡಾಗ ಅಥವಾ ಸೋತಾಗ ಹತ್ತು ಕೂರಬೇಡಿ. ಆ ನೋವನ್ನು, ಆ ಸಿಟ್ಟನ್ನು ನಿಮ್ಮ ಸಾಧನೆಯ ಇಂಧನವಾಗಿ ಬದಲಾಯಿಸ್ಕೊಳ್ಳಿ.
ಭಾವನೆಗಳಿಗಿಂತ ಜವಾಬ್ದಾರಿ ದೊಡ್ಡದು. ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಎಷ್ಟೇ ದೊಡ್ಡ ಬಿರುಗಾಳಿ ಎದ್ದಿರಲಿ, ನಿಮ್ಮ ಕೆಲಸ, ನಿಮ್ಮ ಕರ್ತವ್ಯವನ್ನು ಯಾವತ್ತೂ ಮರಿಬೇಡಿ. ಶಿಸ್ತು ಅಂದರೆ ಏನು ಗೊತ್ತಾ? ಮನಸ್ಸು ಒಡೆದು ಚೂರಾಗಿದ್ರೂ ಮರುದಿನ ಬೆಳಿಗ್ಗೆ ಎದ್ದು ನಿಮ್ಮ ಕೆಲಸಕ್ಕೆ ನೀವು ಹೋಗ್ತೀರಾ ಅಂದರೆ ಈ ಜಗತ್ತಿನಲ್ಲಿ ನಿಮ್ಮನ್ನು ಯಾರು ಸೋಲಿಸಲು ಸಾಧ್ಯವಿಲ್ಲ. ಗೆಳೆಯರೆ, ಜೀವನದಲ್ಲಿ ಸಮಸ್ಯೆಗಳು ಎಲ್ಲರಿಗೂ ಬರುತ್ತೆ. ಸಾವು, ನೋವು, ಸೋಲು, ಅವಮಾನ ಎಲ್ಲವೂ ಕಾಡುತ್ತೆ. ಆದರೆ ಆ ನೋವು ನಿಮ್ಮನ್ನು ಮುರಿಯುತ್ತಾ ಅಥವಾ ನಿಮ್ಮನ್ನು ಇನ್ನಷ್ಟು ಗಟ್ಟಿಯಾಗಿಸುತ್ತಾ ಅನ್ನೋದು ನಿಮ್ಮ ಕೈಯಲ್ಲೇ ಇದೆ. ಮುಂದಿನ ಬಾರಿ ನಿಮಗೆ ನನ್ನಿಂದ ಆಗಲ್ಲ, ಜವಾಬ್ದಾರಿಗಳ ಭಾರ ಹೆಚ್ಚಾಯಿತು, ಜೀವನ ಮುಗೀತು ಅಂತ ಅನಿಸಿದಾಗ ತಂದೆಯವರ ಹೆಣದ ಮುಂದೆ ನಿಂತು ಕಣ್ಣೀರು ಒರೆಸಿಕೊಂಡು ಮೈದಾನಕ್ಕೆ ಹೊರಟ ಆ 18 ವರ್ಷದ ವಿರಾಟ್ ಕೊಹ್ಲಿ ಅವರನ್ನು ಒಮ್ಮೆ ನೆನಪಿಸಿಕೊಳ್ಳಿ. ನಿಮ್ಮೊಳಗಿನ ಶಕ್ತಿ ತಾನಾಗಿಯೇ ಜಾಗೃತವಾಗುತ್ತದೆ. ಎದ್ದು ನಿಲ್ಲಿ, ಹೋರಾಡಿ. ಈ ಬದುಕಿನ ಕತೆ ನಿಮ್ಮ ಹೃದಯಕ್ಕೆ ಮುಟ್ಟಿದ್ರೆ, ಜೀವನದಲ್ಲಿ ಕಷ್ಟಪಡುತ್ತಿರುವ ಅಥವಾ ಯಾವುದೋ ನೋವಿನಲ್ಲಿ ಕುಳಿತಿರುವ ನಿಮ್ಮ ಒಬ್ಬನೇ ಒಬ್ಬ ಸ್ನೇಹಿತರಿಗೆ ಈ ವಿಡಿಯೋನ ಶೇರ್ ಮಾಡಿ. ಇದು ಅವರಿಗೆ ಒಂದು ಸ್ಫೂರ್ತಿ ಕೊಡ್ಬೋದು. ನಮ್ಮ ಈ ಸಣ್ಣ ಪ್ರಯತ್ನಕ್ಕೆ ನಿಮ್ಮ ಬೆಂಬಲ ಇರಲಿ. ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಸಿಗೋಣ ಮತ್ತೊಂದು ಅದ್ಭುತವಾದ ಕಥೆಯೊಂದಿಗೆ. ಅಲ್ಲಿವರೆಗೂ ನಿಮ್ಮ ಗುರಿಗಾಗಿ ಹೋರಾಡ್ತಾನೇ ಇರಿ. ಥ್ಯಾಂಕ್ ಯು ಫ್ರೆಂಡ್ಸ್.